ಸರ್, ಕಳೆದ ಒಂದು ವಾರದಿಂದ ಆಗ್ತಾ ಇರುವಂತ ಬೆಳವಣಿಗೆಗಳನ್ನ ರಾಜ್ಯದ ಜನ ನೋಡಿದ್ದಾರೆ. ಉಪಮುಖ್ಯಮಂತ್ರಿ ಸ್ಥಾನಗಳನ್ನು ಸೃಷ್ಟಿ ಮಾಡಬೇಕು ಎನ್ನುವಂತ ಚರ್ಚೆಯಿಂದ ಹಿಡಿದು ಈಗ ಬರ್ತಾ ಇರುವಂತ ಚರ್ಚೆ ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು ಅಂತ. ಬಟ್ ಇದಕ್ಕೆ ಡಿ ಕೆ ಶಿವಕುಮಾರ್ ವಾರ್ನ್ ಮಾಡ್ತಿದ್ದಾರೆ. ಇದರ ಒಳಗುಟ್ಟು ಏನಿರ್ಬೋದು? ಡಿ ಕೆ ಶಿವಕುಮಾರ್ ಅವರ ಈ ಆಲೋಚನೆ ಏನಿರ್ಬೋದು? ಸರ್, ಈ ಒಂದು ಈ ರಾಜಕಾರಣದಲ್ಲಿ ಸ್ವಾಮೀಜಿಗಳು ಮಠಾಧಿಪತಿಗಳ ಒಂದು ಏನು ಸಂಪರ್ಕ ಅಥವಾ ಅವರ ಮೂಗು ತೂರಿಸುವಿಕೆ ಅಂತ ಕರಿತಿರೋ, ಇಲ್ಲ ಅವರ ಅಭಿಪ್ರಾಯ ವ್ಯಕ್ತಪಡಿಸೋದು, ಇದೊಂದು ಕೆಟ್ಟ ಸಂಪ್ರದಾಯ. ಇದೇನು ಹೊಸದಾಗಿ ಈಗ ಶುರುವಾಗಿದ್ದಲ್ಲ, ತುಂಬಾ ವರ್ಷದಿಂದನೇ ಶುರುವಾಗ್ಬಿಟ್ಟಿದೆ. ನಮ್ಮ ಕರ್ನಾಟಕದಲ್ಲಿ ಯಡಿಯೂರಪ್ಪನವರು 2010ರಲ್ಲಿ ರಾಜೀನಾಮೆ ಕೊಟ್ಟಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗಿ ತುಂಬಾ ಜನ ಸ್ವಾಮೀಜಿಗಳು ಅವರ ಪರ ಲಾಬಿ ಮಾಡಿದ್ದು ನೋಡಿದ್ದೇವೆ. ಮತ್ತೆ 2021ರಲ್ಲಿ ಅವರನ್ನೇನು ಬದಲಾಯಿಸಲಾಯಿತು ಇಲ್ಲಿ, ಆವಾಗ ಕೂಡ ಈ ಸ್ವಾಮೀಜಿಗಳು ಸರ್ವ ಸಂಘ ಪರಿತ್ಯಾಗಿಗಳು ಅಂತ ನಾವು ನಂಬ್ಕೊಂಡಿದೀವಿ. ಬಟ್ ಈಗ ನಡೀತಾ ಇರುವಂತ ವಿದ್ಯಮಾನಗಳು ಇದು ಅವರ ಆ ಸಂಪ್ರದಾಯ ಇದೆಯಲ್ಲ, ಮಠಗಳು ಏನು ಮಾಡ್ಬೇಕಾಗಿತ್ತು ಆ ಸಂಪ್ರದಾಯಕ್ಕೆ ತದ್ವಿರುದ್ಧಾಗೈತೆ. ಅದನ್ನ ಯಾಕಂದ್ರೆ ಅವರೆಲ್ಲ ಒಂಥರ ಈ ವೇದಗಳನ್ನ ಅಭ್ಯಾಸ ಮಾಡಿದವರು, ಒಂಥರ ಸುಸಂಸ್ಕೃತರಂತವರು. ಒಬ್ಬ ಸ್ವಾಮೀಜಿ ಅದು ಯಾವುದೇ ಜಾತಿ ಮತಕ್ಕೆ ಸೇರಿದ ಸ್ವಾಮೀಜಿ ಆಗಿರಬಾರ್ದು, ಆಗ್ಲೂ ಬಾರದು. ಅವರು ಎಲ್ಲರಿಗೂ ಸ್ವಾಮೀಜಿಗಳು. ಈಗ ನೀವು ಈ ಸಿದ್ದರಾಮಯ್ಯ ರಾಜಕೀಯಕ್ಕೆ ಬಂದಿದ್ದು, ಡಿ ಕೆ ಶಿವಕುಮಾರ್ ರಾಜಕೀಯಕ್ಕೆ ಬಂದಿದ್ದು, HD ಕುಮಾರಸ್ವಾಮಿ ರಾಜಕೀಯಕ್ಕೆ ಧುಮುಕಿದ್ದು, ಇವತ್ತು ಅಸ್ತಿತ್ವ ಉಳಿಸ್ಕೊಂಡು ಆ ರಾಜಕೀಯದಲ್ಲಿ ಇರ್ತಕ್ಕಂಥದ್ದು ಯಾವ ಸ್ವಾಮೀಜಿ ಬೆಂಬರದಿಂದೂ ಅಲ್ಲ, ಆಶೀರ್ವಾದದಿಂದಲ್ಲ, ಯಾವ ಮಠದ ಬೆಂಬರದಿಂದನಲ್ಲ, ಆಶೀರ್ವಾದದಿಂದಲ್ಲ. ಇದನ್ನ ಮೊದಲು ಸ್ವಾಮೀಜಿಗಳು ತಿಳ್ಕೋಬೇಕು. ಸಾಮಾನ್ಯವಾಗಿ ಇಲ್ಲಿ ತನಕ ಏನಾಗಿತ್ತು ಎಲೆಕ್ಷನ್ಗಳಲ್ಲಿ, ಈಗ ಎಲೆಕ್ಷನ್ ಕಮಿಷನ್ ಕ್ಯಾಸ್ಟ್ ಯುವರ್ ವೋಟ್ ಅಂತ ಹೇಳಿದ್ರೆ ಕ್ಯಾಸ್ಟ್ ಮೈ ವೋಟ್ ಮೈ ಕ್ಯಾಸ್ಟ್, ವೋಟ್ ಮೈ ಕ್ಯಾಸ್ಟ್ ಅಂದ್ರೆ ಈಗ ಏನಾಗಿದೆ, ಯು ಮೇಕ್ ಸಿ ಮಿನಿಸ್ಟರ್ ಆಫ್ ಮೈ ಕ್ಯಾಸ್ಟ್ ಅಂತ ಬಂದಿದೆ. ಎಂತ ದುರಂತ ಸರ್ ಈ ರಾಜಕೀಯದಲ್ಲಿ. ಈ ಸಿದ್ದರಾಮಯ್ಯನವರಾಗ್ಲಿ ಅಥವಾ ಡಿ ಕೆ ಶಿವಕುಮಾರ್ ಆಗ್ಲಿ, ಚಂದ್ರಶೇಖರ ಸ್ವಾಮೀಜಿ ಮಹಾನ್ ಸ್ವಾಮೀಜಿ ಅವರಿದಾರಲ್ಲ, ಅವರು ಮಠ ದೀಕ್ಷೆ ಮಾಡಕ್ ಮೊದ್ಲೇ ರಾಜಕೀಯ ದೀಕ್ಷೆ ತಗೊಂಡು ಅವ್ರು ಯಾರೂನು ಅವರು ಸ್ವಂತ ಬಲದ ಮೇಲೆ, ಅವರ ವರ್ಚಸ್ಸಿನ ಮೇಲೆ ಅವರು ರಾಜಕೀಯದಲ್ಲಿ ಇನ್ನೂ ಮುಂದುವರಿದ್ದಾರೆ. ಶಿವಕುಮಾರ್ಗೆ ಸರ್ ಅವ್ರ ಸಂಘಟನಾ ಶಕ್ತಿನೂ ಇದೆ, ಮುಖ್ಯಮಂತ್ರಿ ಆಗೋ ಶಕ್ತಿನೂ ಇದೆ, ಮತ್ತೆ ಪ್ರಧಾನಮಂತ್ರಿ ಆಗೋ ಶಕ್ತಿ. ಅದೇ ರೀತಿ ಸಿದ್ದರಾಮಯ್ಯನವ್ರಿಗೂ ಕೂಡ ಅವರು ರಾಜಕೀಯದಲ್ಲಿ ಎಂತೆಂತ ಏಳು ಬೀಳು ಕಂಡಿದ್ದಾರೆ. ಶಿವಕುಮಾರ್ ಏನು ಸಾಮಾನ್ಯ ಏಳು ಬೀಳು ಕಂಡವರಲ್ಲ. ಅವರು ತುಂಬಾ ಪ್ರಬಲವಾಗಿ ವಿರೋಧಿಸಿದಂತ ಕಾಲದಲ್ಲೂ ಕೂಡ ಗಟ್ಟಿಯಾಗಿ ನಿಂತು ಬೆಳೆದಿದ್ದಾರೆ. ಅವ್ರಿಗೆ ಇದನ್ನ ಸರ್ ಮುಖ್ಯಮಂತ್ರಿ ಮಾಡೋದನ್ನ ತೀರ್ಮಾನ ಮಾಡೋದು ಯಾರು ಸರ್? ಆ ಪಕ್ಷದ ಶಾಸಕರು, ಅವರ ಪಕ್ಷದ ಹೈಕಮಾಂಡ್ಗಳು. ಈ ಸ್ವಾಮೀಜಿಗಳು ಎಲ್ಲೋ, ನಾನು ಒಂದು 40 ವರ್ಷ ವಿಧಾನಸಭೆ ಕವರ್ ಮಾಡಿದ್ದೀನಿ ಸರ್ ವರದಿಗಾರನಾಗಿ. ಆದ್ರೆ ಎಲ್ಲೂ ಸ್ವಾಮೀಜಿಗಳು ಬಂದು ಅಸೆಂಬ್ಲಿ ಒಳಗೆ ಓಟ್ ಹಾಕಿದ್ದು, ಲೆಜಿಸ್ಲೇಚರ್ ಪಾರ್ಟಿಗಳಲ್ಲಿ ಓಟ್ ಹಾಕಿದ್ದು ನಾನು ಇನ್ನೂ ನೋಡಿಲ್ಲ. ಅವ್ರಿಗೇನಾದ್ರು ಆ ಮತದಾನದ ಹಕ್ಕು ಏನಾದ್ರು ನಮ್ಮ ಪ್ರಜಾಪ್ರಭುತ್ವ ರಾಜಕಾರಣ ನಡೆಯೋದೇ ಜಾತಿ ಆಧಾರದ ಮೇಲೆ ಅಲ್ವಾ? ಪ್ರತಿ ಚುನಾವಣೆಯೂ ಕೂಡ ಜಾತಿ ಆಧಾರದ ಮೇಲೆ ನಡೆಯುತ್ತೆ. ಇಂಥ ಸಂದರ್ಭದಲ್ಲಿ ಒಬ್ಬ ಸಮುದಾಯದ ಸ್ವಾಮೀಜಿ ಇದ್ದವರು ನಮ್ಮ ಸಮುದಾಯಕ್ಕೆ ಇಂಥ ವ್ಯಕ್ತಿಯನ್ನ ಚೀಫ್ ಮಿನಿಸ್ಟರ್ ಮಾಡಿದ್ರು ಅಥವಾ ಉಪಮುಖ್ಯಮಂತ್ರಿ ಮಾಡಿದ್ರು, ನಮ್ಮ ಸಮುದಾಯ ಏಳಿಗೆ ಆಗುತ್ತೆ ಅಂತ ಬಯಸೋದು ತಪ್ಪೇನು ಅಂತ ಸರ್? ಯಾಕಾಗತ್ತೆ? ಹಂಗಿದ್ರೆ ಅವ್ರ ರೋಲ್ ಏನು? ಹಂಗಿದ್ರೆ ಅವ್ರ ಯಾಕೆ ಸ್ವಾಮೀಜಿ ಆದ್ರು? ಅವರು ಎಲ್ಲಾ ಆ ಸಮಾಜವನ್ನ ಪ್ರತಿನಿಧಿಸುವಂತ ವ್ಯಕ್ತಿ ಆಗಿರ್ತಾರಲ್ಲ ಅವರು. ಇಲ್ಲ ಸರ್, ಅವ್ರ ಜಾತಿ ಪ್ರತಿನಿಧಿಸಲ್ಲ. ಅವರು ಒಕ್ಕಲಿಗ ಆ ಜಾತಿ ಪ್ರತಿನಿಧಿಸಿದ ತಪ್ಪು. ನನಗೂ ಕೂಡ ಆ ಸ್ವಾಮೀಜಿ ಮೇಲೆ ಇದೆ, ಆ ಮಠದ ಬಾಲಗಂಗಾಧರ ಸ್ವಾಮಿ ಮೇಲೆ ನಾನು ಆ ಮಠಕ್ಕೆ ಹೋಗ್ತಿದ್ದೆ. ನಾನು ಅವ್ರ ಬಗ್ಗೆ ಗೌರವದಿಂದ ವಿಶ್ವೇಶ್ವರ ಸ್ವಾಮೀಜಿಗಳನ್ನ ಆಧರಿಸಿದೀವಿ. ತುಂಬಾ ಜನ ತುಂಬಾ ಬೇರೆ ಬೇರೆ ಸಮುದಾಯದವರು ಆಧರಿಸ್ತಾರೆ. ಅವರು ಆ ರೀತಿ ಏನಾದ್ರು ಆಸೆ ಇದ್ರೆ ಅವ್ರಿಗೆ ಅಕಸ್ಮಾತ್ ಒಬ್ಬ ಸ್ವಾಮೀಜಿಗಳಿಗೆ, ಈ ಎಲ್ಲಾ ಪರಿಸಂಘ ತ್ಯಾಗಿಗಳಾದ ಸ್ವಾಮೀಜಿಗಳಿಗೆ ಆಸೆ ಯಾಕೆ ಬರ್ಬೇಕು ಸರ್? ಆಸೆ ಯಾಕೆ ಇಟ್ಕೋಬೇಕು? ಆಗಿದ್ರೆ ಅವ್ರು ಸ್ವಾಮೀಜಿ ಆಗೋದು. ಹಾಗಾಗಿ ಅವರ ಮನೋಭಿಲಾಷೆ ಇದ್ರೆ ಅವ್ರು ಕರೆದು ಹೇಳ್ಬೋದು, ನೀವ್ ಆಗಿದ್ರೆ ಚೆನ್ನಾಗಿತ್ತು ಸರ್, ಅದು ಮನೋ ಇಂಗಿತ. ಆದ್ರೆ ಇವ್ರನ್ನ ಮಾಡಿ ಅಂತ ಹೇಳಿ ಯಾರೇ ಆಗ್ಲಿ, ಈಗ ಯಡಿಯೂರಪ್ಪನವರು ಬದಲಾಯಿಸಬೇಡಿ ಅಂತ ಹೇಳಿ ಕೂಗು ಬಂದಿದ್ದು ಕೂಡ ಆ ಸ್ವಾಮೀಜಿಗಳದು. ಅದು ಸಹ ಯಾಕಂತ ಹೇಳಿದ್ರೆ ಬಿಜೆಪಿ ಪಕ್ಷವಾಗಿ ಅವ್ರಿಗೊಂದು ಹೈಕಮಾಂಡ್ ಇದೆ, ಕಾಂಗ್ರೆಸ್ಗೊಂದು ಹೈಕಮಾಂಡ್ ಇದೆ. ಅವ್ರ ಪಕ್ಷದ ಸಿದ್ಧಾಂತಗಳು ಏನೋ ಅವ್ರ ವಿಚಾರಗಳು ಇರ್ತದೆ. ಯಾರನ್ನ ಬದಲಿಸ್ತಾರೋ, ಯಾರನ್ನ ಅಪಾಯಿಂಟ್ ಮಾಡ್ತಾರೆ ಅನ್ನೋದು ಅವರವ್ರಿಗೆ ಬಿಟ್ಟಿದ ವಿಚಾರ, ಅವರ ಶಾಸಕರಿಗೆ ಬಿಟ್ಟಿದ ವಿಚಾರ. ಅದರಲ್ಲಿ ಇವರು ಈಗ ನೀವು ಈ ರೀತಿ ನೋಡಿ, ಒಕ್ಕಲಿಗರ ಸ್ವಾಮೀಜಿ ಇವ್ರದಾಯ್ತು, ಆ ಶ್ರೀಶೈಲ ಮಠ ಸ್ವಾಮೀಜಿ ಲಿಂಗಾಯತರನ್ನ ಮಾಡಿ ಚಾನ್ಸ್ ಸಿಕ್ಕಿದ್ರೆ ಅಂದ್ರು.
ಆ ನಿರಂಜನಾಪುರಿ ಅವರು ಸಿದ್ದರಾಮಯ್ಯನವ್ರು ತೆಗಿಬೇಡಿ ನೀವು ಅಂತ ಹೇಳಿದ್ರು. ಹಂಗಂತ ಹೇಳಿದ್ರೆ ಗುರುಪೀಠದವ್ರು ಮಾತಾಡಿದ್ದಾರೆ. ಶಾಸನ ರಚನೆ ಮಾಡೋದು ವಿಧಾನಸಭೆನ ಅಥವಾ ಮಠಗಳ ಅನ್ನೋದನ್ನ ಅವ್ರಿಗೆ ನಾವು ಹೆಂಗ್ ತಿಳ್ಕೊಬೇಕು ಅಂತ ಗೊತ್ತಾಗ್ತಿಲ್ಲ ಸರ್. ಓಕೆ.